ಫೈನಾನ್ಸ್ಗಳು ಇದಾವೆ, ಒಂದು 10-15 ಮೈಕ್ರೋ ಫೈನಾನ್ಸ್ ಇದಾವೆ. ಅವೆಲ್ಲರೂ ಕೂಡ ಯಾರು ಕೂಡ ಈ ತರ ಹರಾಸ್ಮೆಂಟ್ ಮಾಡೋದು ಯಾವುದೂ ಇಲ್ಲ. ಬಟ್ ಮಾಡ್ತಾ ಇರೋದು ಇಲ್ಲಿಗಲ್ ಆಗಿ ಯಾರು ವರ್ಕ್ ಮಾಡ್ತಾ ಇದ್ರು, ಸೊ ಅವ್ರು ಮಾತ್ರ ಟಾರ್ಚರ್ ಮಾಡ್ತಾ ಇದ್ರೆ, ಕಸ್ಟಮರ್ಗೆ ಈಗ ಇರ್ಲಾರ್ದು ಬಡ್ಡಿ ಮೇಲೆ ಬಡ್ಡಿ ಹಾಕಿ ಇದು ಮಾಡ್ತಾ ಇದ್ರೆ. ಸೊ ಅವೆಲ್ಲ ಮೈಕ್ರೋ ಫೈನಾನ್ಸ್ ಮೇಲೆ ತಳ್ತಾ ಇದ್ರೆ. ಸೊ ಆ ಒಂದು ಇದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಅನ್ನೋದು ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮ ಕಸ್ಟಮರ್ಸ್ಗೆ ಮತ್ತು ನಮಗೆ. ಸೊ ಅವರು ಸೂಸೈಡ್ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಉದ್ದೇಶಕ್ಕೋಸ್ಕರ. ಈಗ ಅವರು ಮೈಕ್ರೋ ಫೈನಾನ್ಸ್ ಇಂದಾನೆ ಅವರು ಸೂಸೈಡ್ ಮಾಡ್ಕೊಳ್ತಾ ಇರೋದು ಯಾರು ಹೇಳ್ತಾ ಇಲ್ಲ. ಅವ್ರು ಮಾಡ್ತಾ ಇರೋದು ಇವಾಗ ಎಲ್ಲಾ ಕಡೆ ಎಕ್ಸಾಂಪಲ್, ಈಗ ಇದು ಯಾವುದು ಧರ್ಮಸ್ಥಳ ಅಂತಕ್ಕಂಥ ಸಾರ್ ಒಬ್ರು ಹೇಳಿದ್ರು. ಧರ್ಮಸ್ಥಳ ಅಂತ ಅವರು ಡೈರೆಕ್ಟ್ ಆಗಿ ಅವ್ರು 1 ಲಕ್ಷ 2 ಲಕ್ಷ 3 ಲಕ್ಷ ಒಬ್ಬ ಕಸ್ಟಮರ್ ಕಟ್ರೆ ಆ ಕಸ್ಟಮರ್ ಎಲ್ಲಿಂದ ಕಟ್ತಾರೆ ದುಡ್ಡನ್ನ? ಈಗ ಮೈಕ್ರೋ ಫೈನಾನ್ಸ್ ಲಿಮಿಟ್ ಆಗಿ 40,000 50,000 ದುಡ್ಡು ಕೊಡ್ತಾ ಇದ್ದಾರೆ, ಏನೋ ಒಂದು ಸಂಪಾದನೆ ಮಾಡಲಿ. ಇವರು ಒಂದೇ ಸರಿ ಡೈರೆಕ್ಟ್ ಆಗಿ ಧರ್ಮಸ್ಥಳದವರು ಇಲ್ಲಿಗಲ್ ಇದು ಮಾಡ್ತಕ್ಕಂಥವ್ರು ಇವರೆಲ್ಲ 2 ಲಕ್ಷ 3 ಲಕ್ಷ 4 ಲಕ್ಷ ಕೊಟ್ಬಿಟ್ಟು ಮೈಕ್ರೋ ಫೈನಾನ್ಸ್ ಅವರಿಗೆ ಕೆಟ್ಟ ಹೆಸರು ಅಂತ ತರ್ತಾ ಇದ್ದಾರೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಎಲ್ಲ ಈ ತರ ಕೆಟ್ಟ ಹೆಸರು ಬರ್ತಾ ಇರೋದು. ಎಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇರೋದು ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ, ಪ್ರತಿಯೊಬ್ಬರು ಮುಂದುವರಿಲಿ.